ಈಗ ಸುಂದರವಾದ ಮುಖಕ್ಕೆ ಇದೇ ಸುಂದರವಾದ ಕೈಯಲ್ಲಿ ಬಣ್ಣ ಹಾಕಿದ್ರಿ ಸರ್, ನಟನೆಯನ್ನು ಹೇಳ್ಕೊಟ್ಟಿದ್ರಿ, ಬದುಕು ಕಟ್ಕೊಳ್ಳಿ ಅಂತೇಳಿ ಇನ್ಫ್ಲುಯೆನ್ಸ್ ಲೆಟ್ರ್ ಕೂಡ ಕೊಟ್ಟಿದ್ರಿ. ಬಟ್ ಬದುಕು ಈಗ ಹಳಿ ತಪ್ಪಿದೆ ಅಂತ ಅನ್ನಿಸ್ತಿದೆಯಾ, ಅಥವಾ ನಾನು ತಪ್ಪು ಮಾಡಿದೆ ಅಂತ ನಿಮ್ಗೇನಾದ್ರು ಗಿಲ್ಟ್ ಕಾಡ್ತಿದ್ಯಾ? ಇಲ್ಲ, ನನಗೆ ಯಾಕೆ ಗಿಲ್ಟ್ ಕಾಡಲಿ? ಯಾಕೆಂದರೆ ನಾವು ನಮ್ಮ ರಂಗ ಜೀವನದಲ್ಲಿ ನೂರಾರು ಕಲಾವಿದರನ್ನು ಕಾಣ್ತೇವೆ. ನೂರಾರು ಕಲಾವಿದರಿಂದ ಅವರಿಗೆ ನಮ್ಮಿಂದ ಸಹಾಯ ಆಗ್ಬೋದು, ನಮ್ಮಿಂದ ಕಷ್ಟ ಆಗಿರ್ಬೋದು, ನಮ್ಮಿಂದ ತೊಂದರೆ ಆಗಿರ್ಬೋದು, ಎಂಥದ್ದೆಲ್ಲ ಅನೇಕ ಇರ್ತವೆ. ಆದರೆ ನನಗೆ ಅಂದರೆ ನಾನು ಹೇಳ್ಕೊಳ್ಬೋದಾಗಿತ್ತು ಸಾಯುವವರೆಗೆ ನನ್ನ ದರ್ಶನ್ ಅಂತ. ಅದಕ್ಕೆ ಅವರು ಈಗ ಒಂಥರ ಅಪವಾದ ಆಗಿಬಿಟ್ರು. ನೋಡಿ, ಈ ಕೊಲೆ ಪ್ರಕರಣದಲ್ಲಿ ಅವರ ಅಭಿಮಾನಿಗಳು ಅಂಧತೆ ಮೆರೀತಿದ್ದಾರೆ. ಅದು ನನಗೆ ಭಾಳ ಬೇಸರ ಆಗ್ತಿದೆ. ಈಗ ನಾನೇನಾದರೂ ಬಳು ದೊಡ್ಡ ತಪ್ಪು ಮಾಡಿದ್ರೆ ನನ್ನ ಸಹಾಯಕ್ಕೆ ಯಾಕೆ ಬರಬೇಕು ನನ್ನ ಸಹಾಯಕ್ಕೆ ಅಂತ ನನ್ನ ಪ್ರಶ್ನೆ. ತಪ್ಪು ಮಾಡಿದರೆ ಅಂತ. ನಾವು ಸಾಮಾಜಿಕ ಹೊಣೆಗಾರಿಕೆ ಇರುವವರು. ದರ್ಶನಿಗೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇಲ್ವಾ? ಅವನು ಕೆಲವು ವಿಚಾರಗಳನ್ನು ನನಗೆ ಭಾಳ ಖುಷಿಯಾಗುತ್ತೆ. ಅವನು ಮನೆಯಲ್ಲಿ ಗೋವು ಸಾಕಾಣಿಕೆ ಮಾಡೋದು, ಕೋವಿಡ್ ಸಮಯದಲ್ಲಿ ಅವನು ಧಾವಿಸಿರೋದು, ಅವನು ರೈತರ ಬಗ್ಗೆ ಇರುವಂಥ ಕಾಳಜಿ, ಇದೆಲ್ಲ ಪ್ಲಸ್ ಪಾಯಿಂಟ್. ಆದರೆ ಮೈನಸ್ ಪಾಯಿಂಟ್ ಹೆಂಡ ಮತ್ತು ಹೆಣ್ಣು. ಇದು ಮೈನಸ್ ಪಾಯಿಂಟ್. ಅವನು ಕುಡಿದ್ರೆ ಅವನು ಮನುಷ್ಯನಲ್ಲ ಅಂತ ಹೇಳ್ತಾರೆ. ಅವನ ಮುಖಗಳು ಯಾವಾಗಲೂ ರಾತ್ರಿ ತುಂಬ ಕುಡಿತಾನೆ ಅಂತ ಹೇಳೋದನ್ನ ಅವನ ಮುಖಕ್ಕೆ ತೋರಿಸ್ತೆ. ಭಾಳ ಬ್ರೈಟ್ ಆದ ಮುಖ ಅವನದು ಇರೋದೇ ಇಲ್ಲ. ಒಂಥರ ಇದಾಗಿರುತ್ತೆ, ಮಂಕಾಗಿರುತ್ತೆ. ಅಂದರೆ ರಾತ್ರಿ ಕುಡ್ದದ್ದು. ಈ ಥರದ ಕುಡುಕ ಅವರದೇ ದುಡ್ಡು, ನಮ್ಮದೇನು ದುಡ್ಡಲ್ಲ. ಈಗ ಅವರ ಅಭಿಮಾನಿಗಳು ನಿಂದು ದುಡ್ಡು ಕೊಟ್ಟಿದ್ಯಾ ಅವ್ನು ಕುಡಿಯೋಕ್ಕೆ ಅಂತೆಲ್ಲ ಟ್ರೋಲ್ ಮಾಡ್ತಾರೆ. ದುಡ್ಡು ನಾವು ಕೊಡೋದಲ್ಲ ಅವನು. ಆದರೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರುವ ನಟನಿಗೆ ನನಗೆ ಭಾಳ ಖುಷಿಯಾಗೋದೇನೆಂದರೆ, ಅಂಥ ಒಂದು ದೇಹದ, ಅಂಥ ಒಂದು ಶರೀರ ಇರುವ ನಟ ಹಿಂದಿ ಫೀಲ್ಡಲ್ಲಿ ಇರ್ಬೋದು, ನಮ್ಮ ಕನ್ನಡದಲ್ಲಿ ಅಂಥದ್ದೊಂದು ಸಿಕ್ಕಿಲ್ಲ. ಅವನಿಗೆ ಅಷ್ಟು ಬುದ್ಧಿ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ವಿನಯತೆ, ಆ ಆದರ್ಶವನ್ನು ನೋಡೋಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.